ಚೇತನೋತ್ಸವ 2026 ಗುರುದೇವ ಲಲಿತ ಕಲಾ ಅಕಾಡೆಮಿಯ ಒಂದು ವಾರ್ಷಿಕ ನೃತ್ಯೋತ್ಸವ ಅಂತ ಹೇಳ್ಬೋದು. ಈ ವರ್ಷದ್ದು ಇವತ್ತು ನಡೀತಾ ಇದೆ ಚೇತನೋತ್ಸವ. ನಾವು ಪ್ರತಿ ಚೇತನೋತ್ಸವದಲ್ಲಿ ಗುರುದೇವ ಲಲಿತ ಕಲಾ ಅಕಾಡೆಮಿ ಮೈಸೂರು ಶಾಖೆಯ ವಿದ್ಯಾರ್ಥಿಗಳು, ಅಂದ್ರೆ ಮೈಸೂರು ಶಾಖೆಯಲ್ಲಿ ಯಾರ್ಯಾರು ಕಲಿತಾರೆ, ವಿವಿಧ ಕಡೆಗಳಲ್ಲಿ ಶಾಖೆ ಇದೆ, ಮೈಸೂರು ಶಾಖೆಯಲ್ಲಿ ಯಾರ್ಯಾರು ಕಲಿತಾ ಇದ್ದಾರೆ ಅಷ್ಟು ಜನಕ್ಕೆ ನಾವು ಅವಕಾಶ ಕೊಡ್ತೀವಿ ಈ ಒಂದು ಕಾರ್ಯಕ್ರಮದಲ್ಲಿ. ಸುಮಾರು 78 ಜನ ಮಕ್ಕಳು ನಮ್ಮ ಅಕಾಡೆಮಿಯ ಮಕ್ಕಳೇ ಪ್ರದರ್ಶಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಅತಿಥಿ ಕಲಾವಿದರು, ಅಂದ್ರೆ ಬೇರೆ ಸಂಸ್ಥೆಯಿಂದ ನಾವು ಆಹ್ವಾನ ಮಾಡಿರುವಂತಹ ಕಲಾವಿದರು ಕೂಡ ನೃತ್ಯವನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ. ಸುಮಾರು 100 ಜನ ಕಲಾವಿದರು ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ. ಸ್ಟಾರ್ಟಿಂಗ್ ಇಂದ ಈಗ ಅಡು ಬ್ಯಾಚ್ ಬಿಗಿನಿಂಗ್ ಅಲ್ಲಿ ಕಲಿತಾ ಇರುವಂತ 4 ವರ್ಷದ ಮಕ್ಕಳಿಂದ ಹಿಡಿದು 45-50 ವರ್ಷದ ಕಲಾವಿದರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಖುಷಿ ಆಗ್ತಾ ಇದೆ, ಯಾಕಂದ್ರೆ ಇದು ಮೊದಲನೇ ಬಾರಿ ಅಂತ ಏನಲ್ಲ. ಚೇತನೋತ್ಸವ ಮತ್ತೆ ಗುರುದೇವೋತ್ಸವ ಅಂದ್ರೆ ನಮ್ಗೆ ಯಾವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಸತತವಾಗಿ ನಿರಂತರ ಪ್ರಾಕ್ಟೀಸ್ ಮಾಡಿ ಮತ್ತೆ ಹಾಗೆ ಚೇತನಕ್ಕಂದು ಕರೆಕ್ಷನ್ಸ್ ಎಲ್ಲ ತಗೊಂಡು ಇದನ್ನ ಇಷ್ಟು ದೊಡ್ಡ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಹಿಂದೆ ನನಗ್ ಸಹ ತುಂಬಾ ಆಸಕ್ತಿ ಇದೆ. ಅಕ್ಕನ್ ಹಾಗೇನೆ ನಾನು ಸಹ ಒಂದು ಡಾನ್ಸ್ ಕ್ಲಾಸ್ ಓಪನ್ ಮಾಡ್ಬೇಕು, ತುಂಬಾ ಮಕ್ಕಳಿಗೆ ಇದ್ರ ಬಗ್ಗೆ ಗಮನ ಅರಿವು ಮೂಡಿಸ್ಬೇಕು, ಹಾಗೆ ನಾನು ಕೂಡ ಒಂದು ಒಳ್ಳೆ ಡಾನ್ಸರ್ ಆಗಿ ಮೂಡ್ ಬರ್ಬೇಕು. ಹೌದು, ಅಂದ್ರೆ ಅವ್ರವ್ರ ಆರ್ಟ್ ಫಾರ್ಮ್ ಅವ್ರಿಗೆ ತುಂಬಾ ಮೇನ್ ಅಂತ ಅನ್ಸುತ್ತೆ. ಬಟ್ ಸನಾತನ ಧರ್ಮದ ಪ್ರಕಾರ ಭರತನಾಟ್ಯಂ ಅನ್ನೋದು ಒಂದು ತುಂಬಾ ದೊಡ್ಡ ಕಲಿಕೆ. ಇದು ನಿರಂತರವಾಗಿ ಕಲಿತ್ರೆ ಮಾತ್ರ ಇದ್ರ ಬಗ್ಗೆ ನಮ್ಗೆ ಅರಿವು ಮೂಡಕ್ ಸಾಧ್ಯ. ಸೊ ಅದನ್ನ ಈಗಿನ ಜನರೇಷನ್ ಮಕ್ಕಳು ಅದನ್ನ ಕಲ್ತ್ಕೊಬೇಕು ಅಂತ ಅಂದ್ರೆ ಅದನ್ನ ಬೈಫರ್ಕೇಟ್ ಮಾಡೋದಕ್ಕಂತ ಬರಲ್ಲ. ಯಾಕಂದ್ರೆ ಅವ್ರ ಫಾರ್ಮ್ ಅವ್ರಿಗೆ ಗೊತ್ತಿರತ್ತೆ, ಹಾರ್ಟ್ ಫಾರ್ಮ್ ಹೇಗಿರುತ್ತೆ ಅಂತ. ಆತರ ನೋಡೋದಾದ್ರೆ ಭರತನಾಟ್ಯಂ ಕಲ್ತ್ರೆ ನಮಗೆ ಬೇರೆ ಫಾರ್ಮ್ ಎಲ್ಲ ಈಸಿ ಆಗುತ್ತೆ. ಯಾಕಂದ್ರೆ ನಾವ್ ಇದ್ರಲ್ಲಿ ಮಾಡೋ ಅಡವು ಆಗಿರ್ಬೋದು, ಭಂಗಿ ಆಗಿರ್ಬೋದು, ಪಾಸ್ಚರ್ಸ್, ಎಕ್ಸರ್ಸೈಸ್, ಯೋಗ, ಸೊ ಇವೆಲ್ಲ ಬೇರೆ ಡಾನ್ಸ್ ಫಾರ್ಮ್ಸ್ ಕನೆಕ್ಟ್ ಆಗುತ್ತೆ. ಎಫರ್ಟ್ ಎಷ್ಟು ಮುಖ್ಯ ಅಂತ ಎಫರ್ಟ್ ತುಂಬಾ ಬೇಕು, ಡೆಡಿಕೇಶನ್ ತುಂಬಾ ಬೇಕು. 100% ಹಾಕಿದ್ರೆ ಮಾತ್ರ ನಮ್ಗೆ ಆನ್ ಸ್ಟೇಜ್ 100% ಕೊಡ್ಲಿಕ್ಕೆ ಆಗುತ್ತೆ. ಇಲ್ಲ ಅಂದ್ರೆ ಚೇತನೋತ್ಸವ ತುಂಬಾ ಖುಷಿಯಾಗಿರೋ ಸಂದರ್ಭ. ಹಲವಾರು ದಿನದಿಂದ ಅಭ್ಯಾಸ ಮಾಡಿದೀವಿ ಹಾಗೂ ಇವತ್ತು ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಚೆನ್ನಾಗ್ ಮಾಡ್ತೀವಿ ಅಂತ ಅನ್ಕೊಂಡಿದೀವಿ. ಪುಷ್ಪಾಂಜಲಿ ಮಾಡ್ತಾ ಇದ್ದೀವಿ. ನಿಮ್ಗೇನದು ಚಾಲೆಂಜಿಂಗ್ ಅಂತ ಅನ್ಸಿಲ್ಲ, ಯಾಕೆಂತಂದ್ರೆ ಎರಡು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುತ್ತೆ. ನಾವು ಕಲಿಕೆ ಏನ್ ಕಲಿತೀವಿ, ಡಾನ್ಸ್ ಏನ್ ಕಲಿತೀವಿ, ಎರಡೂ ನಮ್ಗೆ ಹೆಲ್ಪೇ ಆಗುತ್ತೆ. ಯಾಕೆಂತಂದ್ರೆ ಹಲವಾರು ವಿಷಯಗಳು, ಜೀವನ ಯಾವಾಗ್ಲೂ ನಾವು ಹಲವಾರು ವಿಷಯಗಳನ್ನ ಸಾಗಿಸ್ಕೊಂಡು ಹೋಗೋದೇ ಜೀವನ ಆಗಿರೋದ್ರಿಂದ ನಾವ್ ಇದರಿಂದ ತುಂಬಾ ಡೆಡಿಕೇಶನ್ ಮತ್ತೆ ಸಮಯ ಪ್ರಜ್ಞೆ ಎಲ್ಲವನ್ನು ಕಲಿತೀವಿ. ಸೊ ಡಾನ್ಸ್ ತುಂಬಾ ಇಂಪಾರ್ಟೆಂಟ್, ಪ್ರತಿಯೊಬ್ರು ಕಲಿಬೇಕು. ಯಾವ್ದಾದ್ರು ಒಂದು ಆರ್ಟ್ ಫಾರ್ಮ್, ಡಾನ್ಸ್ ಅಂತಾನೆ ಆರ್ಟ್ ಫಾರ್ಮ್ ಇರ್ಲೇಬೇಕು ಮನುಷ್ಯನಿಗೆ. ಅಕ್ಕ ಯಾವಾಗ್ಲೂ ನಮ್ಗೆ ಆಪರ್ಚುನಿಟಿ ಕೊಡ್ತಾರೆ, ಎಲ್ಲಾ ಪ್ರೋಗ್ರಾಮ್ ಏನೋ ಕರೀತಾರೆ, ನಮ್ನ ಟ್ಯಾಲೆಂಟ್ ಶೋಕೇಸ್ ಮಾಡಕ್ಕೆ ಯಾವಾಗ್ಲೂ ಒಂದು ಸ್ಟೇಜ್ ಕೊಡ್ತಾರೆ. ಅದು ಸ್ವಲ್ಪ ರೇರ್ ಆಗುತ್ತೆ. ಯಾಕಂದ್ರೆ ಯಾವಾಗ್ಲೂ ಹೇಳ್ತಾರೆ ಸೀನಿಯರ್ಸ್ ಗೆ ಜಾಸ್ತಿ ಆಪರ್ಚುನಿಟೀಸ್ ಇರ್ಬೇಕು ಅಂತ. ಆದ್ರೆ ನೀವು ಸೀನಿಯರ್ ಆಗಕ್ಕೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ. ಅಕ್ಕ ಚಿಕ್ಕವರಿಂದ ಎಲ್ಲಕ್ಕೂ ಹೇಳ್ಕೊಡ್ತಾರೆ. ಈಗ ನಮ್ ಕ್ಲಾಸಲ್ಲಿ LKG ಮಕ್ಳೆಲ್ಲ ಈಗ ರೆಡಿ ಆಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾರೆ. ಸೊ ನನ್ಗೆ ಪರ್ಫಾರ್ಮೆನ್ಸ್ ಅಂದ್ರೆ ತುಂಬಾ ಖುಷಿ. ಈಗ ಹೊರಗೆ ಸ್ವಲ್ಪ ಬೋರ್ ಆಗ್ಬೋದು, ಟೈರ್ಡ್ ಆಗ್ಬೋದು, ಆದ್ರೆ ಸ್ಟೇಜ್ ಮೇಲೆ ಹೋದ ತಕ್ಷಣ ಆ ಎನರ್ಜಿ ಬರುತ್ತಲ್ವಾ, ಅದೇ ತುಂಬಾ ಸ್ಪೆಷಲ್.